ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋ ಏನಂತ ಅಂದರೆ, ನಮ್ಮ ಬೇಬಿಗೆ 2 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ಒಂದು ನ್ಯೂ ಥೀಮಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನೇನೆಲ್ಲ ಮಾಡಿದ್ವಿ ನಿಮಗೂ ತೋರಿಸ್ತೀವಿ, ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ರು, ಹಾಗೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಹೇಳಿ ಚಿನ್ನ, ಮಾತಾಡು. ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ದೀವಿ. ನನ್ನ ಮಗಳಿಗೆ 2 ತಿಂಗಳಾಗಿದೆ ಅಂತ. ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವು ಹಾಗೆ ಮಾಡೋಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಿಡಿಯೋ ನೋಡಿ. ಸಿಂಪಲ್ ಆಗಿ ಏನು ಅದಕ್ಕೇನು ಖರ್ಚು ಮಾಡಿಲ್ಲ, ನಾವು ಮನೇಲಿರೋ ಥಿಂಗ್ಸ್ನೇ ಯೂಸ್ ಮಾಡಿ ಶ್ರಮಪಟ್ಟು ಮಾಡಿದ್ದೀವಿ. ನನ್ನ ತಂಗಿ ಅದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ನೋಡಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಮಾಡೆಲ್ ರೆಡಿಯಾಗಿ ಮಲಗಿದ್ದಾಳೆ. ಅವರೆಲ್ಲ ವಿಡಿಯೋ ಮಾಡೋದಕ್ಕೆ, ಫೋಟೋ ತಗೊಳ್ಳೋದಕ್ಕೆ ಎಲ್ಲ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಿದ್ದಾರೆ. ನಾನು ಆರಾಮಾಗಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ನಾವು ಅವಳ ತೋರ್ಸಲ್ಲ ನಿಮಗೆ, 1 ವರ್ಷ ಆಗಬೇಕು. ಸರ್ಪ್ರೈಸ್ ಅಲ್ಲ ಮಗಳೇ, ನಿಮಗೆ ಗೊತ್ತು ಚಿಕ್ಕ ಮಕ್ಕಳು ಫೋಟೋ ಎಲ್ಲೂ ರಿವೀಲ್ ಮಾಡಲ್ಲ, ದೃಷ್ಟಿ ಆಗ್ಬಿಡುತ್ತೆ ಬೇಗ ಅಂತ. ಎಸ್, ನಾವು ಇದಕ್ಕೆ ಫೋಟೋಶೂಟಿಗೆ ಬೇರೆ ಹೊರಗಡೆಯಿಂದ ಏನೂ ದುಡ್ಡು ಕೊಟ್ಟು ತಗೊಂಬಂದಿಲ್ಲ. ಈ ಥರ ಬ್ಲ್ಯಾಕ್ ಶೀಟ್ ಮನೆಯಲ್ಲೇ ಇರುತ್ತಲ್ಲ, ಬೆಡ್ಶೀಟು, ಅದನ್ನು ಈ ಥರ ಯೂಸ್ ಮಾಡ್ಕೋಬೋದು ನೀವು. ಮತ್ತು ನಾವು ನೀಟಾಗಿ ಸೈಕಲ್ಲು ಟಯರ್ ರೌಂಡ್ ಶೇಪ್ ಬರಲಿ ಅಂತ ಪ್ಲೇಟ್ ಯೂಸ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಮಾಡ್ತಾ ಇದ್ರಲ್ಲ ನಮ್ಮ ಹಸ್ಬೆಂಡು, ಈ ಥರ ಮಾಡ್ಕೊಂಡು 2 ಸೈಡೂ ಒಂದೇ ಸಮ ಮಾಡ್ಕೋಬೇಕು. ನನ್ನ ತಂಗಿನೂ ಆ ಕಡೆ ಮಾಡ್ತಿದ್ದಾಳೆ, ಈ ಕಡೆ ನಮ್ಮ ಪತಿ ರಾಯರು ಮಾಡ್ತಿದ್ದಾರೆ. ಅವಳ ಟೈರ್ ತುಂಬ ಚೆನ್ನಾಗಿ ನೀಟಾಗಿ ಬಂತು. ಈ ಟೈರ್ ಯಾಕೋ ಒಂದು ಸ್ವಲ್ಪ ಕೊಟ್ಟೋಯ್ತು. ಅದು ಹೊಸ ಟೈರು, ನಮ್ಮದು ರೀಸೆಂಟ್ ಟೈರು, ಹಾಗಾಗಿ ಹಳೆ ಟೈರ್ ಇವ್ರೊಂಚೂರು ಪಂಚರ್ ಆಗಿಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಸರಿ ಮಾಡ್ತಾ ಅವ್ರೆ. ಮಾಡಿದ್ದೀನಿ ಕೊನೆಗೂ ಸರಿಯಾಗಿ ಮಾಡಿದ್ದೀನಿ ಆ ಟೈರ್ನ. ನೋಡಿ ಕೊನೆಗೆ ನೋಡಿ, ನೀವು ಗೊತ್ತಾಗತ್ತೆ. ಈ ಕಡೆ ನಮ್ಮ ಮಮ್ಮಿ ಮಾಡೆಲ್ನ ಮಲಗಿಸ್ತಾ ಅವ್ರೆ, ಯಾಕಂದರೆ ಅವಳು ಅಲ್ಲಿ ಮಲಗಿಸಿದ್ರು ಫೋಟೋಗೆ ನೀಟಾಗಿ ಬರಲ್ಲ, ಎಲ್ಲ ಅಳಿಸ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ಇಲ್ಲಿ ರಂಗೋಲಿ ಯಾಕೋ ಅಡ್ಡಾದಿಡ್ಡಿ ಹೋಯ್ತಾ ಐತೆ ನಮ್ಮ ಪತಿರಾಯರದು. ನನ್ನ ತಂಗಿ ಜಾಸ್ತಿ ವಿಡಿಯೋಸ್ಗೆಲ್ಲ ಬರಲ್ಲ, ಅವಳಿಗೆ ಇಷ್ಟ ಆಗಲ್ಲ, ಅದಕ್ಕೆ ಅವಳು ಫೋಟೋ ಇವಾಗ ನೋಡಿ ಫ್ರೆಂಡ್ಸ್, ಟೈರ್ ಹೆಂಗ್ ಬಂದಿದೆ ನಮ್ದು. ಹಳೆ ಟೈರ್ನ ರೆಡಿ ಮಾಡಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದೀನಿ. ಇನ್ನು ಇವಾಗ ಅದಕ್ಕೆ ಇದು ಬೇಕಲ್ಲ, ಪೆಟ್ಲು ತುಣಿಯೋದಕ್ಕೆ ಅದನ್ನ ರೆಡಿ ಮಾಡ್ತಾ. ಇದೆಲ್ಲ ಏನ್ರಿಂದ ಮಾಡ್ತಾ ಇರೋದು ಅಂದ್ರೆ ಅಕ್ಕಿಯಿಂದ ಮಾಡ್ತಾ ಇರೋದು. ಮನೆಯಲ್ಲೇ ಇರುತ್ತಲ್ಲ ಅಕ್ಕಿ, ಅದೇನು ಹಾಳಾಗಲ್ಲ, ಆಮೇಲೆ ನಾವು ಯೂಸ್ ಮಾಡ್ಕೋಬಹುದು ವಾಶ್ ಮಾಡ್ಕೊಂಡು. ಇನ್ನು ರೋಡ್ ಸೈಡ್ ಹೂವು ಸಿಗುತ್ತಲ್ಲ, ಅದ್ರ ಹೆಸರೇನು? ಪತಂಗ ಹೂವು ಅಂತ. ಪತಂಗ ಹೂವು ಅಂತಾರೆ, ಪೇಪರ್ ಹೂವು ಅಂತಾರೆ, ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರೆ. ನಾವು ಪೇಪರ್ ಹೂವು ಅಂತೀವಿ. ಅದನ್ನು ಇದಕ್ಕೆ ಹಾಕೊಂಡಿದ್ವಿ, ಯಾಕಂದ್ರೆ ನೀಟಾಗಿ ಡೆಕೋರೇಷನ್ ಇರಲಿ ಅಂತ, ಬ್ಯಾಸ್ಕೆಟ್ಗೆಲ್ಲ ತುಂಬಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಈಗ ಸೀಟ್ ಬಿಡಿಸ್ತಾವ್ರು ನೋಡಿ. ಟೈರ್ ಏನೋ ಒಂದು ಅದಕ್ಕೆ ಬಂತು, ಆ ಕಡೆ ನನ್ನ ತಂಗಿ ಬ್ಯಾಸ್ಕೆಟ್ಗೆ ಲೈನ್ ಹಾಕ್ತಾವಳೆ. ಫೈನಲ್ ಲುಕ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಬೇಕು, ಯಾರೇ ನೋಡಿದ್ರು. ದಯವಿಟ್ಟು ಎಲ್ಲರೂ ನೋಡಿದ್ರು ಸುಮ್ಮನೆ ನೋಡಬೇಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರೋರು. ನೋಡಿ ಫೈನಲ್ ಆಗಿ ಈ ಥರ ಬಂತು. ಆಲ್ಮೋಸ್ಟ್ ಇನ್ನೇನೋ ಕೊನೆ ಹಂತಕ್ಕೆ ಬಂದಿದೆ. ಮಧ್ಯದಲ್ಲಿ ನನ್ನ ಮಗಳೂ ವಾಯ್ಸ್ ಕೊಡ್ತಾವಳೆ ನೋಡಿ. ಅವಳು ಮಾತಾಡಬೇಕಂತೆ, ನಾವು ವಾಯ್ಸ್ ಕೊಡ್ತಾ ಇದ್ರೆ ಜೊತೆಗೆ ಅವಳು ನಾನು ಮಾತಾಡ್ತೀನಿ ಅಂತವಳು. ಅವಳದೇ ಅಲ್ವಾ ಇದು ಫೋಟೋಶೂಟು, ಅದಕ್ಕೆ ನೆಕ್ಸ್ಟ್ ಅವಳೇ ಬರ್ತಾಳೆ ಮಾತಾಡೋದಕ್ಕೆ. ಮಾತಾಡೋ ಮಗಳೇ. ಅವಳು ಈಗ ಮಾತಾಡಲ್ಲ, ಅವಳು ಮಾತಾಡೋ ಟೈಮಲ್ಲಿ ಮಾತ್ರ ಮಾತಾಡೋದು. ಅವಳ ಅಪ್ಪನ ಹತ್ರ ಮಾತಾಡ್ತಿದ್ದಾಳೆ ನೋಡಿ. ಈಗ ಫೈನಲ್ ಆಗಿ ನಮ್ಮ ಅಮ್ಮನ ಕಡೆಯಿಂದ ಫೈನಲ್ ಟಚಪ್ ಆಗ್ತಾಯಿದೆ ನೋಡಿ. ಇದರಿಂದ ಎಷ್ಟು ಪರಿಶ್ರಮ ಇರುತ್ತೆ ನೋಡೋದಕ್ಕೆ, ಎಷ್ಟು ಲುಕ್ಕಾಗಿ ನಾವು ಜಸ್ಟ್ ಸ್ಕ್ರೋಲ್ ಮಾಡಿ ನೋಡ್ತೀವಿ, ವಾವ್ ಎಷ್ಟು ಚೆನ್ನಾಗಿದೆ ಅಂತ ಬೇರೆಯವ್ರು ಮಾಡಿರೋದನ್ನು. ಬಟ್ ನಾವು ಮಾಡಿದಾಗಲೇ ಗೊತ್ತಾಗೋದು ನಮಗೆ ಇಷ್ಟೊಂದು ಕಷ್ಟ ಇದೆಯಾ ಅಂತ. ನನಗೇನು ಕಷ್ಟ ಆಗಿಲ್ಲ, ಪಾಪ ಇವ್ರು 3 ಜನಕ್ಕೆ ಕಷ್ಟ. ಓನಮ್ಮ, ಅವಳು ಮಾತಾಡ್ಬೇಕಂತೆ, ನೀನು ಮಾತಾಡ್ತೀಯ ಮಗಳೇ. ಫೈನಲ್ ಆಗಿ ಈ ಥರ ಬಂತು. ಫಸ್ಟ್ ಮಂತದ್ದು ನಾವು ಫಸ್ಟ್ ಮಂತದ್ದು ನಾವು ಬೇರೆ ಥೀಮ್ ಮಾಡ್ಕೊಂಡಿದ್ವಿ. ಈ ಸಲ ಈ ಥರ ಪ್ಲ್ಯಾನ್ ಮಾಡಿದ್ವಿ, ಒನ್ ಮಂತಿಗೆ ಒಂದು ಥರ ಮಾಡೋಣ ಅಂದ್ಬಿಟ್ಟು. ಹೇಗೆ ಕಾಣಿಸ್ತಿದೆ ನೋಡಿ, ಎಷ್ಟು ಕ್ರಿಯೇಟಿವಿಟಿ ಆಗಿದೆ. ಏನು ಯೂಸ್ ಮಾಡಿಲ್ಲ ಇದಕ್ಕೆ, ನೀವೇ ನೋಡ್ತೀರಾ. ಜಸ್ಟ್ ಮನೇಲಿರೋ ಐಟಮ್ ಯೂಸ್ ಮಾಡಿ ಈ ಥರ ಆರಾಮಾಗಿ ಮಾಡ್ಬೋದು. ಈಗ ಹೊರಗಡೆ ಎಲ್ಲ ನಾವು ಮಾಡಿಸ್ತೀವಿ ಅಂತ ಅಂದರೆ ಸುಮಾರು ದುಡ್ಡು ಕೇಳ್ತಾರೆ.
ಕೆಲವರು ದುಡ್ಡಿರೋರು ಮಾಡಿಸ್ತಾರೆ, ಕೆಲವರು ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಈ ಥರ ಮನೆಯಲ್ಲೇ ನೀವೇ ಈ ಥರ ಎಲ್ಲ ಆರಾಮಾಗಿ ಕ್ರಿಯೇಟಿವಿಟಿ ಮಾಡಿ ನೀವೇ ಮಾಡ್ಕೋಬೋದು. ಫೈನಲ್ ಲುಕ್ ಈ ಥರ ಬಂತು. ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ನಿಮಗೂ ನೋಡಿದವರಿಗೆಲ್ಲ ಇಷ್ಟ ಆದವರೆಲ್ಲ ನಂಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಈಗ ನಮ್ಮ ಮಾಡೆಲ್ನ ಮಲಗಿಸ್ತಾ ಇದ್ದೀನಿ. ಅವಳಂತೂ ಮಲಗ್ತಾನೆ ಇಲ್ಲ, ಹೂವೆಲ್ಲ ನೋಡ್ತಾ ಅವಳೆ, ಏನಿದು ಹೊಸ್ದಾಗಿದೆಯಲ್ಲ ಅವಳಿಗೆ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋ ಎಲ್ಲ ನೋಡಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.